ವೆಲ್ಕಮ್ ಬ್ಯಾಕ್ ಟು ಟರ್ಕಾ ಟೈಲ್ಸ್. ನಾನು ಮಮತಾ ರಾಘವೇಂದ್ರ. ಇವತ್ತು ನಾನು ಚಿಕನ್ ಹರಿಯಾಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಚಿಕನ್, ಕಸ್ತೂರಿ ಮೇಥಿ, ಗರಂ ಮಸಾಲ, ಅರಿಶಿಣ, ಅಚ್ಕಾರ ಪುಡಿ ಮತ್ತು ಉಪ್ಪು, ಮೊಸರು ತೊಗೊಂಡಿದ್ದೀನಿ, ಟೊಮೊಟೊ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ. ಇಷ್ಟು ಐಟಮ್ ಮೇಯ್ನ್ ಬೇಕಾಗುತ್ತದೆ. ಈಗ ನಾನು ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನಾವು ತೊಗೊಂಡಿರೋಂಥ ಎಲ್ಲ ಮಸಾಲೆ ಐಟಮ್ ಏನಿದೆಯೋ ಅದನ್ನು ಚಿಕನ್ಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಕಸ್ತೂರಿ ಮೇಥಿ, ಅಚ್ಕಾರ ಪುಡಿ, ಉಪ್ಪು, ಅರಿಶಿಣ, ಗರಂ ಮಸಾಲ ಮತ್ತು ಮೊಸರು, ಇಷ್ಟನ್ನು ಅದನ್ನ ಚಿಕನ್ಗೆ ಹಾಕಿ ನಾವು ಕಲಿಸ್ಕೊಂಡು ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಬಿಡೋಣ. ಏನಕ್ಕೆ ಚೆನ್ನಾಗಿ ಚಿಕನ್ಗೆ ಅದು ಹೊಂದ್ಕೊಳ್ಳುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಸ್ವಲ್ಪ ಬಿಡೋಣ ಅದನ್ನ. ಈಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಳೋಕ್ಕೂ ಮುಂಚೆ ನಾವೊಂದು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿನ ಮೂರನ್ನು ಮಿಕ್ಸಿ ಹಾಕ್ಕೊಳ್ಳೋಣ. ತುಂಬ ನುಣ್ಣಗೆ ಬೇಡ, ಸ್ವಲ್ಪ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳಿ. ಈರುಳ್ಳಿನ ಒಂದು 2 ಮಾತ್ರ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಒಗ್ಗರಣೆಗೆ ಬೇಕಾಗುತ್ತೆ. ನೋಡಿ, ಕಡಾಯಿ ಕಾದಿದೆ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಅರ್ಧಂಬರ್ಧ ಬೆಂದಮೇಲೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಇದು ನೀವು ರೆಸ್ಟೋರೆಂಟೆಲ್ಲ ತಿಂದಿರ್ತೀರ, ಅದು ಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಲೆ ಬಾಡಲಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ನಾವು ಸ್ವಲ್ಪ ಬೇಯಿಸ್ಕೋಬೇಕು. ಆಮೇಲೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಚಿಕನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸುಮ್ಮನಾಗಬೇಡಿ, ಟ್ರೈ ಮಾಡಿ ಮನೆಯಲ್ಲಿ, ಹೇಗೆ ಬಂತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ, ಒಂದು 10 ನಿಮಿಷ ಅದನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿ, ಅರ್ಧಂಬರ್ಧ ಚಿಕನ್ ಬೆಂದಿದೆ. ಈಗ ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ ಆ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ, ನುಣ್ಣಗೆ ರುಬ್ಕೊಂಡಿಲ್ಲ. ಇದೊಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಮಾಮೂಲಿ ಫ್ರೈಗಿಂತ ಇದು ಟೇಸ್ಟೇ ಬೇರೆ ಥರ ಇರುತ್ತೆ. ನೋಡಿ, ಈಗ ಒಂದು ಚಿಕನ್ ಒಂದು 3/4% ಬೆಂದಿದೆ. ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ ಅನಿಸ್ತಿದೆ. ಇನ್ನೊಂದು ಸ್ವಲ್ಪ ಹೊತ್ತು ನಾವು ಬೇಯಿಸ್ಕೊಳ್ಳೋಣ, ಒಂದು 1/4 ಅವರ್ ಬೇಯಿಸ್ಕೊಳ್ಳೋಣ. ಬೆಂದಿದೆ. ಈಗ ಅದಕ್ಕೆ ನಾನು ಪರೋಟ ತೊಗೊಂಡಿದ್ದೀನಿ, ಕಾಯಿನ್ ಪರೋಟ ಫ್ರೈ ಮಾಡ್ಕೊಂಡಿದ್ದೆ. ಚಿಕನ್ ಫ್ರೈ ರೆಡಿಯಾಗಿದೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡಿ. ಅದ್ರ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಸೈಡಿಗೆ ಸೌತೆಕಾಯಿ ಮತ್ತು ಈರುಳ್ಳಿ ಇಡ್ತಾ ಇದ್ದೀನಿ. ಹಿಂಗೆ ಮಾಡಿದ ಮೇಲೆ ತಿಂತಿದ್ರೆ ನೀವು ಹೊರಗಡೆ ಹೋಗೋ ಮಾತೇ ಇರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಅಗೈನ್. ಥ್ಯಾಂಕ್ ಯು.